ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು, ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನೋದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಇದೆ. ಕೆಲವರು ಪಕ್ಷದ ಕಚೇರಿಯನ್ನ ಮರೆತು ಬಿಟ್ಟಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಕೆಲವರಿಗೆ ಪರೋಕ್ಷವಾಗಿ ಟಾಂಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾರು 100 ಕೆಪಿಸಿಸಿ ಕಟ್ಟಡ ಕಟ್ಟೋದಕ್ಕೆ ಆಸಕ್ತಿ ವಹಿಸಿಲ್ವೋ ಅಂತವರ ಹೆಸರನ್ನ ಪಟ್ಟಿ ಮಾಡಿ ನಾನು ಹೈಕಮಾಂಡ್ಗೆ ಕೊಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅವರಿಗೆಲ್ಲ ನಾನು ಉತ್ತರ ಕೊಡೋದಕ್ಕೆ ಹೋಗಲ್ಲ, ಆದ್ರೆ ಹೈಕಮಾಂಡ್ಗೆ ಪಟ್ಟಿ ಕಳಿಸ್ತೀನಿ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಆದ್ರೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಭಾವುಕರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಖುಷಿ ಪಡೋರು ಅಳೋರು ಅವರ ಇಚ್ಛೆಯಂತೆ ಇರ್ಲಿ, ನೀವೆಲ್ಲ ಖುಷಿಯಾಗಿದ್ದೀರಿ, ನಿಮ್ ಖುಷಿಯೇ ನಮ್ ಖುಷಿ ಅಂತೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಕಾರಣ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯಾವಕಾಶ ಸಿಕ್ಕಿಲ್ಲ ಅವರಿಗೆ. ರಾಹುಲ್ ಗಾಂಧಿಯವರ ಭೇಟಿಗೆ ಸಮಯ ಸಿಗಲಿಲ್ಲ, ಸೋನಿಯಾ ಗಾಂಧಿಯವರ ಭೇಟಿಗೆ ಸಮಯ ಸಿಗಲಿಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಅವರು ಭಾವುಕರಾಗಿದ್ದಾರೆ. ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷವಾಗಿದ್ದು ನಾವು ಸಂತೋಷವಾಗಿದ್ದೀವಿ. ಇದು ಪಾಪ ಖುಷಿ ಪಡೋರು, ಹಡೋರು, ದುಃಖ ಪಡೋರು ಅವರು ಇಚ್ಛೆಯಿಂದ ಮಾಡಲಿ. ನಿಮಗೂ ಒಳ್ಳೆ ಆಹಾರ ಸಿಗ್ತಾ ಇದೆಯಲ್ಲ, ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷವಾಗಿದ್ದು ನಾವು ಸಂತೋಷವಾಗಿದ್ದೀವಿ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎರಡೆರಡು ಹೇಳಿಕೆಗಳನ್ನು ನೀವು ಗಮನಿಸಿದ್ರಿ. ಒಂದು ಕಡೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತೊರೆಯೋದ್ರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ಯಾಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತೀನಿ ಎಂದಿದ್ರೆ ಹೋಗಿಲ್ವಾ ಏನಂತ ಕೇಳಿದಾಗ ಅವ್ರಿಗೆ ಸಮಯ ಸಿಕ್ಕಿಲ್ಲ, ಅವಕಾಶ ಕೊಟ್ಟಿಲ್ಲ ಹೈಕಮಾಂಡ್ನ ನಾಯಕರು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೊಡುವಾಗ ಸಹಜವಾಗಿಯೇ ಭಾವುಕರಾಗಿದ್ದಾರೆ. ನಿಮ್ಗೆ ಆಹಾರ ಸಿಗ್ತಾ ಇದೆಯಲ್ಲ, ನೀವೆಲ್ಲ ಖುಷಿಯಾಗಿದ್ದೀರಲ್ಲ, ನಾವು ಖುಷಿ ಅಂತಾನೆ. ಯಾರ್ಯಾರು ಯಾವ್ಯಾವ ರೀತಿ ಅಳೋರಿದ್ದಾರೆ, ನಗೋರಿದ್ದಾರೆ, ಅವರವ್ರ ಇಚ್ಛೆಯಂತೆ ಆಗಲಿ ಬಿಡಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಭಾಳ ಕಸರತ್ತು ಮಾಡ್ತಾ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್, ಆದರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. 1-2.5 ವರ್ಷ ಆಗ್ತಾ ಬಂತು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್. ಹೀಗಾಗಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ, CM ಬದಲಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅನ್ನುವಂಥ ಆಸೆ ಅವ್ರಿಗೆ ಇದ್ದೇ ಇತ್ತು. ಕಾರಣ ಅವರು CM ಪ್ರಬಲ ಆಕಾಂಕ್ಷಿ ಕೂಡ CM ಸ್ಥಾನದ ಬಗ್ಗೆ. ಆದರೆ ಅದ್ಯಾವುದಕ್ಕೂ ಕೂಡ ಮಾತನಾಡೋದಕ್ಕೆ ಅವರಿಗೆ ಅವಕಾಶನೇ ಸಿಕ್ಕಿಲ್ಲ. ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡೋದಕ್ಕೂ ಆಗಿಲ್ಲ, ಪ್ರಿಯಾಂಕಾ ಗಾಂಧಿಯವ್ರನ್ನ ಭೇಟಿ ಮಾಡೋದಕ್ಕೂ ಆಗಿಲ್ಲ, ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಬೇಕು ಅಂತ ಕೂಡ ಕಸರತ್ತು ಮಾಡ್ತಾ ಇದ್ದಾರೆ. ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ರೀತಿ ಭಾವುಕ ನುಡಿಗಳನ್ನು ಆಡಿರೋದು. ಕಾರಣ ಪಕ್ಷ ಸಂಘಟನೆಯ ಸಂದರ್ಭದಲ್ಲಿ ಸಾಕಷ್ಟು ದುಡ್ದಿದ್ದೀನಿ, ನಾನು ದುಡ್ದಿದ್ದಕ್ಕೆ, ಕೂಲಿ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಅದಕ್ಕೆ ಸಂಬಳ ಕೊಡಬೇಕಲ್ವಾ, ಕೂಲಿ ಕೊಡಿ ಅಂತ ಕೂಡ ಹಿಂದೆ ಅವರು ಮಾತನಾಡಿದರು. CM ಆಕಾಂಕ್ಷಿಯಾಗಿ ಪಟ್ಟು ಹಿಡಿದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಭಾವುಕರಾಗಿದ್ದರು. ಈಗಲೂ ಕೂಡ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗದೇ ಇರೋದಕ್ಕೆ, ಭೇಟಿ ಮಾಡೋದಕ್ಕೆ ಸಮಯ ಸಿಗದೇ ಇರೋದಕ್ಕೆ ಅವ್ರಿಗೆ ಒಂದಷ್ಟು ಅಸಮಾಧಾನ ಇದೆ, ಬೇಜಾರಿದೆ. ಅದನ್ನು ಈ ರೀತಿಯಾಗಿ ಹೊರ ಹಾಕಿದ್ದಾರೆ. ಬಟ್ ಹೈಕಮಾಂಡ್ ನಾಯಕರು ಯಾಕೆ ಸಮಯಾವಕಾಶ ಕೊಡ್ತಾ ಇಲ್ಲ? ಒಂದು KPCC ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರಬಹುದಾ, ಅದಕ್ಕೇ ಡಿಕೆ ಶಿವಕುಮಾರ್ ಅವರು ಈ ರೀತಿ ಸುಳಿವನ್ನು ಕೊಟ್ರಾ ಅಂತ. ಮತ್ತೊಂದು ಕಡೆ CM ಬದಲಾವಣೆ ಮಾಡಬಾರ್ದು ಅಂತಲೂ ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿರಬಹುದಾ? ಹಾಗಾಗಿನೇ ಡಿಕೆ ಶಿವಕುಮಾರ್ ಅವರ ಭೇಟಿಗೆ